Hello everyone, welcome back to my YouTube channel DC Vlogs. ಸೊ ಇವತ್ತು ಒಂಥರ ಲೇಜಿ ಡೇ ಆಗಿತ್ತು. ಇವತ್ತು ಅಮ್ಮ ಮನೆಯಲ್ಲೇ ಇದ್ದೆ ಅಂಡ್ ಲೇಟ್ ಆಗಿ ಗೆದ್ದಿ. ಸೊ ಪಾಪುನ್ ಫ್ರೆಶ್ ಅಪ್ ಮಾಡಿಸಿ ಅವಳನ್ನ ಅಜ್ಜಿ ಮನೆಗೆ ಕಳ್ಸಿದೆ. ಇವಾಗ ಅಜ್ಜಿ ಮನೆ ಹತ್ರ ಬಂದಿದ್ದೀನಿ. ಸೊ ನನ್ನ ಮಗಳು ಏನ್ ಮಾಡ್ತಿರ್ತಾಳೆ ನೋಡೋಣ ಬನ್ನಿ. ಅಂಡ್ ಅವಳು ನಮ್ಮ ಅಜ್ಜಿ ಮನೇಲಿ ಇದ್ರೆ ಎಲ್ಲಾರು ಅಜ್ಜಿ ಮನೆಗೆ ಬರ್ತಿರ್ತಾರೆ. ಬೇರೆ ಕಸಿನ್ಸ್ ಚಿಕ್ಕಪ್ಪತ್ತಿರ ಎಲ್ಲ ಅಜ್ಜಿ ಮನೆಗೆ ಬಂದಿ ಹೋಗ್ತಿರ್ತಾರೆ. ಅದಕ್ಕೆ ಅವಳಿಗೆ ಜಾಸ್ತಿ ಇಲ್ಲಿರಕ್ಕೆ ಇಷ್ಟ ನಮ್ಮ ಮನೆಗಿಂತ. ಸೊ ಇಲ್ಲಿದ್ರೆ ಎಲ್ಲಾರು ಇರ್ತಾರಲ್ವಾ, ಅವಳಿಗೆ ಎಲ್ಲಾರು ಯಾವಾಗ್ಲೂ ಜೊತೆಯಲ್ಲಿ ಇದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಅವಳು ಎಲ್ಲಾರ ಜೊತೆ ಇರಕ್ಕೆ ಇಷ್ಟ ಪಡ್ತಾಳೆ. ಸೊ ಅದಕ್ಕೆ ಇಲ್ಲಿ ಕಳ್ಸಿದೆ. ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವಳು ಏನ್ ಮಾಡ್ತಿರ್ತಾಳೆ, ಅವಳಂತೂ ನನ್ನ ಕೇಳೋದು ಇಲ್ಲ, ನೆನ್ಸ್ಕೊಳ್ಳೋದು ಇಲ್ಲ, ಆರಾಮಾಗಿರ್ತಾಳೆ ನಮ್ಮ ಅಜ್ಜಿ ಜೊತೆ ಇದ್ರೆ ಆಟ ಆಡ್ಕೊಂಡು. ಸೊ ಏನ್ ಮಾಡ್ತಿರ್ತಾಳೆ ನೋಡೋಣ ಬನ್ನಿ. ಏನಕ್ಕೆ ಇಲ್ಲಿ ಇರಕ್ ಇಷ್ಟ ಅಂದ್ರೆ ನೋಡಿ, ಹಿಂಗ್ ಬಂದವರೆಲ್ಲ ಚಾಕ್ಲೇಟ್ಸು ಈ ತರ ಆಲ್ಕವ ಎಲ್ಲ ತಂದ್ಕೊಡ್ತಿರ್ತಾರ. ಅದಕ್ಕೆ ಅವಳಿಗೆ ಇಲ್ಲಿ ಇರಕ್ ಇಷ್ಟ. ನೋಡ್ರಿ ಏನ್ ಮಾಡ್ತಾವ್ರಿ ಇವ್ರಿಬ್ರು. ಕಿತ್ಕೊಂಬಿಡು ಕಿತ್ಕೊಂಬಿಡು ಕಿತ್ಕೋ ಕಿತ್ಕೋ ಗಿಲ್ಬಿಡಿಲ್ಲ ಅಂದ್ರೆ ಪಾಪ ಮೂತಿ ಏನಿದು ಮೂತಿ. ಅವಳು ಮಾತಾಡ್ತಾಳ ಮೈಕಲ್ಲಿ. ಮಾತಾಡ್ ಪಾಪ. ಮೈಕ್ ಎಲ್ಲ ಹಾಕೊಂಡ್ಬೇಕು. ಮೈಕಲ್ಲಿ ಹೆಂಗ್ ಮಾತಾಡೋದು? ತೆಗಿತಾಳಕಂತ. ತೆಗಿಬಹುದು. ತೆಗಿಬೋದಾ? ಮೈಕಲ್ಲಿ ಹೆಂಗ್ ಮಾತಾಡೋದು? ಹಲೋ ಮಾಡು. ಹಲೋ ಹಲೋ ಹೇಳು. ನನ್ ಮಗಳು ನಾನಿಲ್ಲ ಅಂದ್ರೆ ನಮ್ಮ ಅತ್ತೆಗೆ ಎಷ್ಟು ಟಾರ್ಚರ್ ಮಾಡಿರ್ತಾಳೆ ಅಂದ್ರೆ, ತೋರ್ಸು ನಿನ್ಗೆ ಗಿಫ್ಟ್ ಕೊಟ್ಟಿರೋದು ನನ್ ಮಗಳು. ಇಲ್ಲಿ ಗಿಫ್ಟ್ ಕೊಟ್ಟವಳು. ಗಿಫ್ಟ್ ಮಕ್ಕದ ಮೇಲೆಲ್ಲ ಗಿಫ್ಟ್ ಕೊಟ್ಟವಳೆ. ಅಮ್ಮ 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 ಅಂತಿರ್ತಾಳೆ. ನಾನಿಲ್ಲ ಅಂದ್ರೆ ಏನ್ ಮಾಡ್ತಿರ್ತಾಳ ಅವಳು? ಅವಳ ದೊಡ್ಡದಲ್ಲೇ ತಾತ ಬೇಕು ಅಂತಾಳೆ, ಹೂ ಅಂತಾಳೆ, ಮ್ಯಾಲೆ ಕರ್ಕೊಂಡು ಹೋಗು ಅಂತಾಳೆ. ಅಕ್ಕ ಬೇಕು ಅಂತಾಳೆ. ನಮ್ಮ ಅತ್ತೆ ಅವಳಿಂದ ಸರ್ಕಸ್ ಮಾಡಿ ಸಣ್ಣ ಆಗ್ಬಿಟ್ಟವ್ರೆ 2 kg. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕಮ್ಮ ಏನು ಮಾಡ್ತಿದ್ದಾರೆ, ಆ ಬಕೆಟಲ್ಲಿ ನಮ್ಮ ಅತ್ತೆ ರೇಷನ್ ಎಲ್ಲ ಖಾಲಿ ಮಾಡಿಬಿಟ್ಟು ಇಟ್ಟಿದ್ರೆ ಖಾಲಿ ಬಕೆಟ್ನ ಅದ್ರ ಒಳಗಡೆ ಹಾಕ್ಬಿಟ್ಟು ನನ್ನ ಮಗಳನ್ನ ಕುತ್ಕೋ ಅಂತಿದ್ದಾರೆ. ಅವಳು ಕುತ್ಕೊತಾನೇ ಇಲ್ಲ, ಕೂತವಳೆ. ಇವರು ಬಿಡ್ತಾನೆ ಇಲ್ಲ. ಕೊನೆಗೂ ಅವ್ರನ್ನ ಏನೋ ಒಂದು ಮಾಡಿ ಕುಣ್ಸೋಕ್ಕೆ ಹೋಗ್ತಾ ಇದ್ರು, ಅವಳು ಕುತ್ಕೊತಾನೇ ಇಲ್ಲ. ಸೊ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಫೈನಲಿ ಕುತ್ಕೊಳ್ಳೋಕೆ ಹೋಗ್ತಾ ಇದ್ಲು, ಟ್ರೈ ಮಾಡ್ತಾ ಇದ್ಲು ಹಂಗೆ. ಸೊ ಅವಳಿಗೆ ಈ ಥರ ಈ ಬಕೆಟಲ್ಲೆಲ್ಲ ಕುತ್ಕೊಂಡು ಆಟ ಆಡೋದು ತುಂಬಾ ಇಷ್ಟ ಅಂತ ಅದರಲ್ಲಿ ಬೀಳೋಕ್ಕೂ ಹೋಗ್ತಾಳೆ. ಇವಾಗ ಏನು ಗೊತ್ತಾ, ಪಲ್ಸ್ ಚಾಕ್ಲೇಟ್ ಇರ್ತಲ್ಲ, ಅದನ್ನ ಬೇಕು ಅಂತ ಆಟ ಮಾಡಿ ಈಸ್ಕೊಂಡ್ಲು. ಸೊ ಅದನ್ನ ಬಾಯಿಗೆ ಇಟ್ಕೊಂಡಿದ ತಕ್ಷಣ ಉಗಿದ್ಬಿಟ್ಟು ಈ ಥರ ಆಡ್ತಿದ್ದಾಳೆ ಪಲ್ಸ್ ಚಾಕ್ಲೇಟ್ ತಿಂದ್ಬಿಟ್ಟು. ಸೊ ಅದನ್ನು ಫುಲ್ ತಿಂದು ಇಲ್ಲ, ಬಾಯಿಗೆ ಹಾಕೊಂಡಿದ ತಕ್ಷಣ ಅದ್ರದ್ದು ಫ್ಲೇವರ್ ಒಂಥರ ಇರುತ್ತಲ್ಲ, ಅದು ಒಂಥರ ಆಗೋಯ್ತು ಅವಳಿಗೆ. ಎಲ್ಲರೂ ಎದ್ದು ಬಿದ್ದು ನಗ್ತಾ ಇದ್ರು ಅವಳ ಹತ್ರ ಮಾಡಿದ್ದಕ್ಕೆ. ನನ್ಗಿಲ್ಲ ಅಂದ್ರೆ ನನ್ನ ಮಗಳು ಏನ್ ಮಾಡ್ತಿರ್ತಾಳೆ ಅಜ್ಜಿ? ನಿನ್ ಮಗಳು ತೀಟೆ ಮಾಡ್ತಾಳೆ. ಅಜ್ಜಿ ಬಾ 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 ಅಂತಿರ್ತಾಳೆ, ಕೈ ಹಿಡ್ದು ಎಳಿತಾಳೆ. ಬಾ ಮ್ಯಾಲ ಹೋಗೋಣ ಅಂತಾಳೆ, ಅಮ್ಮು ಅಮ್ಮು ಅಂತಾಳೆ. ಅಜ್ಜಿ ಅಜ್ಜಿ ಅಂತಾಳೆ. ಎಲ್ಲಾರನ್ನೂ ಕರಿತಾ ಇರ್ತಾಳೆ. ಓ ಮೀನ್ ಅಂತಾಳೆ. ಪಿಸ್ 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 ಅಂತಾಳೆ. ಓ ಸುನೀತಾ ಬಂದ್ರೆ ನಾನು ಹೋಗ್ಬೇಕು ಅಂತಿರ್ತಾಳೆ. ಮನಿ ಮನಿ ಅಂತಾಳೆ. ಓ ದಿತ್ತಿಗ್ಲು ಹೊಡಿತಾ ಇರ್ತಾಳೆ. ಪಾಪ ಬಂತಂದ್ರೆ ಟಿವಿ ಮೇಲೆ ದಲ್ಲ ಬಿಸಾಕ್ಬಿಡ್ತಾಳೆ. ನನ್ ಮಗಳು ಇಷ್ಟೆಲ್ಲಾ ಟಾರ್ಚರ್ ಕೊಟ್ರು ನಮ್ಮ ಅಜ್ಜಿ ನನ್ಗೊಂದ್ ಫೋನ್ ಮಾಡಿ ಬಂದ್ ಕರ್ಕೊಂಡೋಗು ಅಂತ ಮಾತ್ರ ಹೇಳಲ್ಲ. ಇರ್ಲಿ ಬಿಡು ಇರ್ಲಿ ಬಿಡು ಅಂತಾರೆ. ಕರ್ಕೊಂಡೋಗ್ ಬಂದ್ರು ಇರ್ಲಿ ಬಿಡಿಲ್ಲೇ ಅಂತಾರೆ. ಅಷ್ಟು ಟಾರ್ಚರ್ ಮಾಡ್ತಾಳವಳು. ಕಾಯಿಲೆ ಅದ್ರ ಮೇಲೆ ಏನ್ ಮಾಡ್ತೀಯ ನೋಡ್ಕೊ ನೀನು, ನಾನು ದುಬ್ತೀನಿ ಅಂತಿದ್ದಾಳೆ. ಅಜ್ಜಿ ಒಬ್ಳೇ ಇವಳನ್ನ ನೋಡ್ಕೋಬೋದಾ? ಆಗಲ್ಲಪ್ಪ ನೋಡ್ಕೊಳಕ. ತೀಟೆ ಅಂದ್ರೆ ತೀಟೆಪ್ಪ. ಇಲ್ಲಾಂದ್ರೆ ಎಲ್ಲಾರು ಬುದ್ಧಿ ಆಗೋಗ್ಬಿಟ್ಟವಳೆ, ದೊಡ್ಡೊಳಗೋಗ್ಬಿಟ್ಟವಳೆ. ಈ ನಡುವೆ ಇರಲ್ಲ, ಅಮ್ಮ 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 ಅಂತಿರ್ತಾಳೆ. ಗೊತ್ತಾ ಗೈಸ್, ಮನೇಲಿ ಒಂಥರ ಕಾಡ್ ಪ್ರಾಣಿ ತರ ಏನ್ ಸಿಕ್ಕಿದ್ರು ರಾ ತಿಂತಾ ಇರ್ತಾರ. ಇಲ್ಲ ಅವಲಕ್ಕಿನ ಅಂಗಡಿನ ತಂದ್ಬಿಟ್ಟು ತೊಳ್ದೇ ಇಲ್ಲ ಹಂಗೆ ತಿಂತಾರೆ. ಆಮೇಲೆ ಅದ್ರಿಂದ ಹೆಂಗ್ ರಸಾಯನ ಮಾಡೋದು. ಬಟ್ ಅವ್ರಿಗಿಂತ ಜಾಸ್ತಿ ನೀವೇನೇನೆ ಏನ್ ತಂದ್ರು ಹಂಗೆ ರಾ ತಿನ್ಬಿಡೋದು. ಸೌತೆಕಾಯಿ ಹಂಗಂಗೆ ತಿನ್ಬಿಡೋದು. ವಾಶ್ ಕೂಡ ಮಾಡಿರಲ್ಲ. ಗೊತ್ತಾ ಗೈಸ್, ನಾನು ಇಡ್ಲಿ ತರಕ್ ಹೋಗ್ಬೇಕಿತ್ತು. ನಮ್ ಚಿಕ್ಕಪ್ಪನ ಗಾಡಿ ಕೀ ಇಸ್ಕೊಂಡೆ. ಬಟ್ ಅಂದ್ರೆ ನಾನು ಎತ್ಕೊಂಡು ಹೋಗಿಲ್ಲ. ಯಾವಾಗ್ಲೂ ಅದು ಮೀಟರ್ ಬೋರ್ಡು ಬಾಕ್ಸ್ ಅಲ್ಲಿ ಇರ್ತಾರೆ, ಅದ್ರ ಕೆಳಗಡೆ ಒಂಚೂರು ಜಾಗ ಇತ್ತು ಅಂದ್ಬಿಟ್ಟು ನಾನು ಅಲ್ಲಿ ಇಟ್ಟಿದ್ದೆ. ಬಟ್ ಅದು ಏನಂತ ಅವ್ರ ಹತ್ರನೇ ಕೇಳಿ ಏನ್ ಮಾಡಿದೆ ನಾನು. ಈ ಹೆಂಗೆ ಅಂದ್ರೆ ನಮ್ಗೆ 5 ನಿಮಿಷದಲ್ಲಿ ತಲೆ ಕೆಡಿಸಿ ಫುಲ್ ಟೆನ್ಷನ್ ಕೊಟ್ಬಿಡ್ತಾರೆ, ಫುಲ್ ಬೆವ್ತೋಗ್ಬಿಡ್ಬೇಕು ಹಂಗೆ.
ಏನಂದ್ರೆ ಬಸ್ ಬಾರ್ ಅಂತಾರಲ್ಲ, ಡೈರೆಕ್ಟ್ ಕಂಬದಿಂದ ಬಂದು ಬಿಲ್ಡಿಂಗ್ ಒಳಗಡೆ ಬರುತ್ತಲ್ಲ ಬಸ್ ಬಾರ್, ನಾವು ಕೈಯೇ ಇಡಬಾರ್ದು ಅಂತ ಜಾಗದಲ್ಲಿ ಕೀ ಇಟ್ಟವಳೆ. ಈ ಕಲರ್ ಇರೋಳು ಹಿಂದೆ ಇರೋ ಈ ಗ್ರಾನೈಟ್ ತರ ಕರ್ರಗಾಗೋಗಿರೋಳು ಏನಾದ್ರು ಟಚ್ ಆಗಿದ್ದಿದ್ರೆ ನಾನು ಫುಲ್ ಟೆನ್ಷನ್ ಆಗೋಯ್ತು. ಕೀನೇ ಕಾಣಿಸ್ತಾ ಇಲ್ಲ ಮೀಟರ್ ಬೋರ್ಡ್ ಅಲ್ಲಿ ಅಂದ್ರೆ ಮೀಟರ್ ಬಾಕ್ಸ್ ಹತ್ರ ಇಟ್ಟಿಲ್ಲ. ಕೀ ಎಲ್ಲಿದ್ ನಾನು ಅಲ್ಲೇ ಇಟ್ಟಿದೀನಿ, ಮೀಟರ್ ಬಾಕ್ಸ್ ಹತ್ರನೇ ಇಟ್ಟಿದೀನಿ, ನೋಡು ನೋಡು ಅಂತಾನೆ ಇದ್ದೀನಿ. ಆಮೇಲೆ ಫೈನಲ್ ಆಗಿ ಕರೆಕ್ಟ್ ಆಗಿ ಎಲ್ಲಿಟ್ಟಿದ್ಯಾ ಹೇಳು ಅಂತ ಅಂದ್ಮೇಲೆ ಹೇಳಿದ್ಮೇಲೆ ಕೀನು ಸಿಕ್ತು, ಹುಡುಗಿನೂ ಬಸ್ಕೊಳೆ. ನೀವು ಅಷ್ಟೇ, ಯಾರೇ ಆಗ್ಲಿ ಈ ಮೀಟರ್ ಬೋರ್ಡ್ ಅಲ್ಲಿ ಫುಲ್ ಬಾಟಮ್ ಲೈನ್ ಅಲ್ಲಿ 3 ರೆಡ್, ಯೆಲ್ಲೋ ಮತ್ತೆ ಇನ್ನೊಂದು ಕಲರ್ ಇರುತ್ತೆ, ಅಲ್ಲಿ ಯಾವತ್ತೂ ಟಚ್ ಮಾಡಬಾರ್ದು. ಸೊ ಸ್ವಲ್ಪ ಲೈಫ್ ಮೇಲೆ ಏನಂತಾರೆ ಭಯ ಇಟ್ಕೊಳ್ಳಿ. ನಂಗೆ ಸೀರಿಯಸ್ ಆಗಿ ಗೊತ್ತಿರ್ಲಿಲ್ಲ ಅದ್ ಏನಂತ. ನಾರ್ಮಲ್ ಆಗಿ ಅಲ್ಲೇ ಇಡ್ತಾರಲ್ವ ಅನ್ಬಿಟ್ಟು ಕೆಳಗಡೆ ಜಾಗ ಇತ್ತಲ್ಲ ಫ್ರೀ ಆಗಿದೆ ಖಾಲಿ ಇದೆ ಅನ್ಬಿಟ್ಟು ನಾನು ಅಲ್ಲಿ ಇಟ್ಬಿಟ್ಟೆ. ಅಕ್ಕಿ ಮುದ್ದೆ ಎಲ್ಲರೂ ಮಾಡೋದ್ ನೋಡಿದೀರಾ? ಅಕ್ಕಿ ಮುದ್ದೆ ನಮ್ಮತ್ತೆ ಮಾಡ್ತಾರೆ ನೋಡಿ. ಮಾಡೋ ಮುದ್ದೆಯಲ್ಲಿ ರಾಗಿಗಿಂತ ಜಾಸ್ತಿ ಈ ತರ ಅಕ್ಕಿ ಕಾಣಿಸ್ತಾ ಇರುತ್ತೆ. ಸೊ ಅದು ಸ್ಪೆಷಾಲಿಟಿ ಅಕ್ಕಿ ಮುದ್ದೆ. ಜಾಸ್ತಿ ಅಕ್ಕಿ ಯೂಸ್ ಮಾಡೋದು ಅತ್ತೆ. ಮುದ್ದೆ ಮಾಡೋದ್ ಕಲಿತಾಳ್ ನೋಡಿ ಗೈಸ್ ನನ್ ಮಗಳು. ಸೊ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಅಜ್ಜಿ ಮನೇಲಿ ಊಟ ಮಾಡ್ಕೊಂಡೆ. ಸೊ ಇಲ್ಲಿ ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ ಮತ್ತು ಇನ್ನೊಂದು ಚಿಕ್ಕಮ್ಮ ಇದ್ದಾರೆ. ಸೊ ನನ್ನ ಮಗಳು ಇಲ್ಲೇ ಇದ್ದಾಳೆ. ಸೊ ಇವತ್ತು ನಾನು ಇಲ್ಲೇ ಊಟ ಮಾಡಿಕೊಂಡೆ. ಇಲ್ಲೇ ಊಟ ಮಾಡು ಅಂತ ಹೇಳಿದರು, ಅದಕ್ಕೆ ಇಲ್ಲೇ ಊಟ ಮಾಡಿಕೊಂಡೆ. ಅವಳು ಬಾರೆ ತಿನ್ನು ಅಂದರೆ ಏನೇನೋ ಮಾಡ್ತಿದ್ದಾಳೆ. ಸೊ ಇದು ನೋಡಿ ಎಷ್ಟು ಥರ ಡಿಫ್ರೆಂಟ್ ಐಟಮ್ಸ್ಗಳಿದೆ ಇಲ್ಲಿ ಬಂದರೆ. ಸೊ ಇದಾದಮೇಲೆ ಈವ್ನಿಂಗು ನನ್ನ ಕಸಿನ್ ಬಂದಿದ್ಲು. ಸೊ ಅವಳು ಇಲ್ಲಿ ಕೂತಿದ್ದಾರಲ್ಲ ನನ್ನ ಪಕ್ಕ, ಅವ್ರ ಮಗಳು. ಸೊ ನೋಡಿರ್ತೀರ ರೀಸೆಂಟ್ ವ್ಲಾಗ್ಸಲ್ಲಿ ಇವಳ್ದು ಮದುವೆ ಆಗಿದ್ದು ಬ್ಲಾಗ್ ಹಾಕಿದ್ನಲ್ಲ. ಸೊ ಅದ್ರಲ್ಲಿ ಇವಳು ನೋಡಿರ್ತೀರ. ನನ್ನ ಮಗಳಿಗಂತೂ ಇವಳು ಒಂಥರ ತುಂಬಾನೇ ಫೇವ್ರೇಟು. ಮದುವೆ ತಿರ್ಗಾ ಎಂಗೇಜ್ಮೆಂಟ್ ಸಿಕ್ಕಿದ್ಲು ನನಗೆ. ಯಾಕಂದ್ರೆ ಅವಳು ಬಂದಾಗ ನಾನಿಲ್ಲಿ 3 months ಅವಳ ಮನೇಲೇ ಇದ್ಲು. ಸೊ ಮುಂಚೆ ವರ್ಕ್ ಹೋಗ್ತಿಲ್ಲ. ಸೊ ಅಂಡ್ ಅವಳಿಗೆ ಇವಳ ಹತ್ರ ಇಷ್ಟ. ಬಂದಾಗೆಲ್ಲ ಕೇಳ್ತಾ ಇರ್ತಾಳೆ, ಅವಳನ್ನ ಬಿಟ್ಟೆ ಕದಲ್ತಾ ಇರ್ಲಿಲ್ಲ. ಸೊ ಬಿಫೋರ್ ಅವಳಿಗಂತೂ ಮದ್ವೆಗೆ ಮುಂಚೆನೂ ನಾವು ಕಸಿನ್ಸ್ ಗಳಿರೋ ಇವರು ಒಂದು ಫ್ಯಾಷನ್ ಹೋಗ್ಬೇಕು ಅಷ್ಟೇ. ಅವ್ರು ಬಂದಾಗ ನಾವು ಸಿಗಕ್ಕಾಗಲ್ಲ, ನಾವು ಬಂದಾಗ ಅವ್ರು ಸಿಕ್ಕಾಗಲ್ಲ. ಇದನ್ನ ಹಚ್ಚು ಅದನ್ನ ಹಚ್ಚು ಏನು ಮಾಡಕ್ಕಾಗಲ್ಲ. ಸೊ ಯಾವಾಗಲೂ ಒಂದ್ಸತಿ ನನಗೂ ಐಲೈನರ್ ಹಾಕು ಅಂತ ಹಠ ಮಾಡಿ ಐಲೈನರ್ ಹಾಕೋವರೆಗೂ ಕೊನೆಗೂ ಬಿಟ್ಟೇ ಇಲ್ಲ. ಅವ್ರಿಗೆ ಎಷ್ಟೊತ್ತರ್ಗು ಐಲೈನರ್ ಹಾಕ್ತಿದ್ದೀನೋ. ನಾವು ಐಲೈನರ್ ಹಾಕೋಕ್ಕೂ ಬೇರೆಯವ್ರಿಗೆ ಹಾಕೋಕ್ಕೂ ತುಂಬಾ ಡಿಫ್ರೆನ್ಸ್. ಕೈಯೆಲ್ಲ ಶಿವರ್ ಆಗ್ತಾ ಇತ್ತು ನನಗೆ, ಏನೋ ಗೊತ್ತಿಲ್ಲ. ಸೊ ಅದಾದಮೇಲೆ ಹೆಂಗೋ ಫೈನಲಿ ಐಲೈನರ್ನ ಹಾಕೋದು ಕಂಪ್ಲೀಟ್ ಮಾಡಿಕೊಟ್ಟೆ. ಅದಾದಮೇಲೆ ಅವಳು ನನ್ನ ಮಗಳು ಬಿಡ್ತಾನೇ ಇಲ್ಲ ನಮ್ಮ ಅತ್ತೆನ. ಆ್ಯಂಡ್ ಅಲ್ಲಿರೋದು ಬಂದ್ಬಿಟ್ಟು ಸ್ವಾಮಿಗಳು, ನನ್ನ ಕಸಿನ, ಇವ್ರ ಅಣ್ಣ. ಸೊ ಎತ್ಕೋ ಅಂತ ಅಲ್ಲಿ ಹೋಗ್ಬಿಟ್ಲು ಅದಾದಮೇಲೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.